ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋನ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಅದು ನಮ್ಮ ಚಿಕ್ಕಮ್ಮನ ಮನೇಲಿ ಮಾಡಿದ್ದು ಈ ವಿಡಿಯೋ. ನಾನು ಕೂಡ ಸುಮಾರು ದಿನ ಆಗೋಯ್ತು ಅಪ್ಲೋಡ್ ಮಾಡಿ, ಏನೂ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಮನೆಯದು ಚಿಕ್ಕಮ್ಮನ ಮನೆ ವೀಡಿಯೋಸ್ನ ನಿಮಗೆ ತೋರಿಸೋಣ ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಕೂಡ. ತುಂಬ ಚೆನ್ನಾಗಿ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ. ನನ್ನ ಮಗಳು ಹೋದ ವರ್ಷದಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ಒಂದು ಕ್ಲಿಪ್ಪಿಂಗ್ ಈ ಥರ ರೆಡಿಯಾಗಿ ಫೋಟೋಸ್ ತೆಗೆಸ್ಕೊಂಡಿದ್ದು, ವಿಡಿಯೋಸ್ ಮಾಡಿದ್ದು. ಅವಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ರಾಧೆ ರೀತಿ ರೆಡಿ ಆಗಬೇಕು ಅಂತ ಹೇಳಿ ಅವಳೇ ಓನಾಗಿ ಅವಳ ಬ್ಯಾಂಗಲ್ಸ್ಗಳು, ಜ್ಯುವೆಲರ್ಸ್ ಎಲ್ಲ ಅವಳೇ ಕ್ರಿಯೇಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕಾಸ್ಟ್ಯೂಮ್ ಎಲ್ಲನೂ ರೆಡಿ ಮಾಡಿಸ್ಕೊಂಡು ಈ ರೀತಿ ಒಂದು ಫೋಟೋಶೂಟ್ ಮಾಡಿಸ್ಕೊಂಡಿದ್ಲು. ತುಂಬ ಚೆನ್ನಾಗಿದೆ. ಇನ್ನೂ ಒಂದಷ್ಟು ವೀಡಿಯೋಸ್ಗಳೆಲ್ಲ ತುಂಬ ಮಿಸ್ ಆಗಿಬಿಟ್ಟಿದೆ, ಅದು ಬೇರೆ ಚಿಪ್ಪಲ್ಲಿ ಇದಾಗ್ಬಿಟ್ಟಿದೆ. ಹಾಗಾಗಿ ನಾನು ಇಷ್ಟು ಮಾತ್ರ ಕ್ಲಿಪ್ಪಿಂಗ್ ಹಾಕೋಕ್ಕಾಗಿದ್ದು. ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಈ ವಿಡಿಯೋಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಮಗಳಿಗೆ ಎಕ್ಸಾಮ್ ಅಂತ ಹೇಳ್ತಾ ಇದ್ನಲ್ಲ, ಹಾಗಾಗಿ ಅವಳದು ಜೂನಿಯರ್ ಎಕ್ಸಾಮು ಮುಗೀತು ಫೈನಲಿ. ಅವಳದು ಕೊರೋನಾಗಿಂತ ಮುಂಚೆನೇ ಮುಗಿಬೇಕಾಗಿದ್ದು, ಇಷ್ಟು ವರ್ಷಗಳು ಕಾರಣಾಂತರಗಳಿಂದ ಒಂದೊಂದು ಪ್ರಾಬ್ಲಮ್ಸ್ ಆಯಿತು. ಮುಂದೆ ಹಾಕೊಳ್ತಾ ಫೈನಲಿ ಒಂದು ಅವಳದು ಎಕ್ಸಾಮ್ ಮುಗ್ದಿತ್ತು. ಹಾಗಾಗಿ ಮನೆಗೆ ಬಂದಿದ್ಲು. ಒಂದು ಆರತಿ ಮಾಡಿ ಒಳಗಡೆ ಕರ್ಕೊ ಅಂತ ನಮ್ಮ ತಾಯಿ ಹೇಳಿದ್ರು. ಹಾಗಾಗಿ ಆರತಿ ಮಾಡ್ತಾಯಿದ್ದೀನಿ. ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ, ಪರವಾಗಿಲ್ಲ ಬಿಡಿ ಅಂತ ಅವಳು. ಆದರೂ ಅಮ್ಮಂಗೇನೋ ಸಮಾಧಾನ, ನಮ್ಮ ತಾಯಿಯವ್ರಿಗೆ ಖುಷಿಯಾಗಲಿ ಅಂತ ಹೇಳಿ ಮಾಡಿದ್ವಿ. ನಿಮಗೆ ಓದ ಶಾರ್ಟ್ ವೀಡಿಯೋಸಲ್ಲೆಲ್ಲ ಹಾಕಿರ್ತೀನಿ. ಇದೊಂದು ಕ್ಲಿಪ್ಪಿಂಗು ರಾಮಾನುಜಾಚಾರ್ಯವ್ರದ್ದು ಮಾಡಿರೋದು, ನನ್ನ ಮಗ ಮಾಡಿರೋದಿದು. ನೈಟ್ ಎಲ್ಲ ಮಾಡಿದ್ರು, ನೈಟ್ ನಾನು ಶೂಟ್ ಮಾಡೋದಕ್ಕಾಗಿರಲಿಲ್ಲ. ಡೇ ಅದರದ್ದು ಪೀಠ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ನಿಮ್ಗೆ ತೋರಿಸ್ಬೋದು. ಅವ್ರ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ಇದೆ, ಅದೇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ಇದನ್ನು ಮಾಡಿ ತೊಗೊಂಡೋಗಿ ಪ್ರೆಸೆಂಟ್ ಮಾಡಿದ್ದ, ಸೆಲೆಕ್ಟ್ ಆಗಿದ್ದಾರೆ. ಸೊ ಇದನ್ನೇ ಮಾಡಿ ಅಂತ ಅವರ ಸ್ಕೂಲಲ್ಲಿ ಹೇಳಿದ್ದಾರೆ. ಚೆನ್ನಾಗಿ ಬಂದಿದೆ ಇದು, ಇದನ್ನೇ ಮಾಡಿ ಇನ್ನೂ ನೀಟಾಗಿ ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ನ ನಿಮಗೆ ಇಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಅನ್ನೋದು ತುಂಬಾ ಇರುತ್ತೆ. ಅದನ್ನು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು, ಮಕ್ಕಳು ಏನಾದರೂ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆ ವಿಚಾರದಲ್ಲಿ ನನ್ನ ಮಕ್ಕಳು ತುಂಬಾ ಇಷ್ಟ ನನಗೆ. ಈ ರೀತಿ ಒಂದು ಕಲೆನ ಮಕ್ಕಳು ಬೆಳೆಸ್ಕೊಳ್ಳೋದ್ರಲ್ಲಿ ತುಂಬ ಒಳ್ಳೆಯದು. ಅದರಲ್ಲೂ ನಾವು ವಿಶ್ವಕರ್ಮದವರಾಗಿ ಕಲೆಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನನ್ನ ಮಕ್ಕಳು ಏನೇ ಮಾಡ್ತೀನಿ ಅಂತ ಅಂದರೂ ಮಾಡಿ ಅಂತ ಹೇಳ್ತೀನಿ. ನಾನು ಹೇಳೋದು ಒಂದೇ, ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಪ್ರೈಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ. ನಾವೇನೋ ಒಂದು ಕ್ರಿಯೇಟಿವಿಟಿ, ನಮ್ಮದೊಂದು ಪ್ರತಿಭೆನ ನಾವು ತೋರಿಸ್ಬೋದು. ನಮ್ಮ ಕಲೆನ ನಮಗೆ ಒಂದು ವೇದಿಕೆ ಸಿಗುತ್ತೆ ಅದನ್ನು ತೋರಿಸ್ಲಿಕ್ಕೆ ಅಂತ ಹೇಳಿ ನೀವು ಮಾಡಿ ಅಷ್ಟೇ ಹೊರತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದನ್ನೇ ಆದ್ರೂ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ನ ನಾನು ನನ್ನ ಮಕ್ಕಳಲ್ಲಿ ಹೇಳಿರ್ತೀನಿ. ಹಾಗಾಗಿ ಪ್ರತಿಯೊಂದರಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಯಾವುದೇ ಆದ್ರೂ ಮಾಡಬೇಕು ಅಂತಂದರೆ ತುಂಬ ಕೇರ್ ತೊಗೊಂಡು ಮಾಡ್ತಾರೆ. ಅದು ನನಗೆ ಖುಷಿ ನನಗೆ. ಹಾಗಾಗಿ ಈ ಒಂದು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತಿದೆ. ಒಂದು ಮಿನಿ ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ, ಇದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಹಾಗೆ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿದು ಕೂಡ ಒಂದು ಶಾರ್ಟ್ ವೀಡಿಯೋಸ್ನ ನನ್ನ ಮಗಳದ್ದು ನಿಮಗೆ ಹಾಕಿದ್ದೀನಿ. ಈ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಫೈನಲ್ ಆಗಿ ಇಷ್ಟು ರೆಡಿಯಾಗಿದೆ. ಎಲ್ಲನೂ ನನ್ನ ಮಗ ಮಾಡಿದ್ದ.
ಬಟ್ ಪೇಂಟಿಂಗ್ ಇದರಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಅವಳ ಕೈಲಿ ಸ್ವಲ್ಪ ಡ್ರಾಯಿಂಗ್ ಮಾಡಿಸ್ಕೊಂಡಿದ್ದ ಅವನು. ನೀಟಾಗಿ ನಾಮಗಳೆಲ್ಲ ಹಾಕಬೇಕಿತ್ತಲ್ಲ, ಹಾಗಾಗಿ ಅದು. ಸೊ ಎಲ್ರಿಗೂ ಧನ್ಯವಾದಗಳು. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನಮಸ್ಕಾರ.